guys, welcome back to my channel Nikita Priya's Super Tips. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಆ ಪ್ರಾಡಕ್ಟ್ ಯಾವುದು ಅಂದ್ರೆ ಇದು ರೂಪ್ ಮಂತ್ರ ಫೇಶಿಯಲ್, ಫ್ರೂಟ್ ಫೇಶಿಯಲ್. ಇದು ಇಲ್ಲಿ ನೋಡಿ, ನೀವು ನೋಡಬಹುದು. ಸೊ ಈ ಫೇಶಿಯಲ್ ಹರ್ಬಲ್ ಆಗಿರೋವಂಥದ್ದು, ಆಮೇಲೆ ಕೆಮಿಕಲ್ಸ್ ಏನು ಇಲ್ಲ. ಇದನ್ನು ನಾನು ಯೂಸ್ ಮಾಡ್ತೀನಿ, ನಿಮ್ಮ ಮುಂದೆನೇ ನಾನು ಯೂಸ್ ಮಾಡಿ ತೋರಿಸ್ತೀನಿ. ಇದು ನನಗೆ ಪರ್ಸ್ನಲಿ ಇಷ್ಟ ಆಯಿತು ಅಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು 100% ತೊಗೋಬೋದು ಅಂತ ಹೇಳ್ತೀನಿ. ಅಕಸ್ಮಾತ್ ನನಗೆ ಇದು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅಂದರೆ ನಾನು ತೊಗೋಬೇಡಿ ಅಂತ ಹೇಳ್ತೀನಿ. ನಾನು ನನ್ನ ಒಪಿನಿಯನ್ ಏನೇ ಇದ್ರೂ ಫ್ರ್ಯಾಂಕ್ ಆಗಿ ನಿಮ್ಮ ಮುಂದೆ ಹೇಳ್ತೀನಿ, ಓಕೆನಾ? ಯಾಕಂದರೆ ಕೆಲವು ಪ್ರಾಡಕ್ಟ್ಸ್ನ ನೀವು ಅದನ್ನು ಯೂಸ್ ಮಾಡಿ ನೋಡಿ ಚೆನ್ನಾಗಿದೆಯಾ ಇಲ್ವಾ ಹೇಳಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾನೆ ಇರ್ತೀರಾ. ಸೊ ಅದಕ್ಕಾಗಿ ನಾನು ಕೆಲವು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿ ಅದು ನನಗೆ ಇಷ್ಟ ಆಗಿದ್ದರೆ ನನಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ತಗೋಬೇಡಿ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಚೆನ್ನಾಗಿದ್ದರೆ, ನನಗೆ ಚೆನ್ನಾಗದು ವರ್ಕ್ ಮಾಡಿದರೆ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತು ಸೇಮ್ ಅದೇ ಥರ ನಾನು ರೂಪ್ ಮಂತ್ರದ್ದು ಫ್ರೂಟ್ ಫೇಶಿಯಲ್ನ ತೊಗೊಂಡಿದ್ದೀನಿ. ಸೊ ಯೂಸ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ಆದರೆ ಯೂಸ್ ಮಾಡೋಕ್ಕೂ ಮುಂಚೆ ಇದ್ರ ಪ್ಯಾಕೇಜ್ ಎಲ್ಲ ಕಂಪ್ಲೀಟ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ. ಯಾಕಂದರೆ ನೀವು ಕೊಂಡ್ಕೊಳ್ಳೋವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಇದು ಹೇಗಿದೆ ಒಳಗಡೆ, ಇದರಲ್ಲಿ ಸ್ಯಾಶೆ ಟೈಪ್ ಚಿಕ್ಕದು ಬರುತ್ತಾ ಅಥವಾ ದೊಡ್ಡದು ಬರುತ್ತಾ, ಹೇಗೆ ಏನು ಅಂತ ಪ್ರೈಸ್ ಎಲ್ಲ ಸಮೇತ ನಾನು ನಿಮಗೆ ಹೇಳ್ತೀನಿ. ಸೊ ಇದ್ರ ಫುಲ್ ಪ್ಯಾಕೇಜ್ ನೋಡ್ಕೊಂಬನ್ನಿ, ಆಮೇಲೆ ಫೇಶಿಯಲ್ನ ಸ್ಟಾರ್ಟ್ ಮಾಡೋಣ. ಇದು ರೂಪ್ ಮಂತ್ರ ಫ್ರೂಟ್ ಫೇಶಿಯಲ್. ಇಲ್ಲಿ ನೋಡಿ, ಪ್ಯಾಕೇಜ್ ತುಂಬ ಬ್ಯೂಟಿಫುಲ್ ಆಗಿ ಆ್ಯಂಡ್ ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಕವರ್ ಕೂಡ ಇದೆ. ಈಗ ನಾನು ಇದನ್ನು ಓಪನ್ ಮಾಡ್ತೀನಿ. ಫುಲ್ ಸೇಫಾಗಿ ಪ್ಯಾಕ್ ಆಗಿ ಬರುತ್ತೆ. ಸೊ ನೋ ಪ್ರಾಬ್ಲಮ್, ಯಾವ ಭಯ ಇಲ್ಲದೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಹೇಳ್ತೀನಿ. ಗುಡ್ನೆಸ್ ಆಫ್ ಫ್ರೂಟ್ಸ್ ಆ್ಯಂಡ್ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್. ಸೊ ರೂಪ್ ಮಂತ್ರ ಕಂಪ್ಲೀಟ್ಲಿ 100% ಹರ್ಬಲ್ ಆಗಿರೋಂಥ ಪ್ರಾಡಕ್ಟ್ನ ಯೂಸ್ ಮಾಡಿರೋಂಥದ್ದು. ಆಮೇಲೆ ಫ್ರೂಟ್ಸ್ ಫೇಶಿಯಲ್ ಕೂಡ. ಇದರಲ್ಲಿ ಕ್ಲೆನ್ಸರ್ ಇದೆ, ಸ್ಕ್ರಬ್ ಇದೆ, ಜೆಲ್ ಇದೆ, ಪ್ಯಾಕ್ ಇದೆ ಆ್ಯಂಡ್ ಕ್ರೀಮ್ ಇದೆ. ಸೊ 1 2 3 4 5 ಸ್ಟೆಪ್ಸ್ದು ಇದು ಫೇಶಿಯಲ್. ಸೊ ಇವಾಗ ಇದ್ರ ಪ್ರೈಸ್ ನೋಡ್ತೀನಿ. 398 ರುಪೀಸ್ ಅಂತ ಇದೆ. ಆಮೇಲೆ ನೋಡಿ, 3 ಇಯರ್ಸ್ ಶೆಲ್ಫ್ ಲೈಫ್ ಕೂಡ ಬರುತ್ತೆ. ಸೊ ನಂಬೋವಂಥದ್ದು. ಆದರೆ ಇದು ಡಿಸ್ಕೌಂಟ್ ಕೂಡ ಇದೆ. ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಥ್ರೂ ಹೋದರೆ ನಿಮಗೆ ಡಿಸ್ಕೌಂಟ್ ಕೂಡ ಅವೈಲಬಲ್ ಇದೆ. ಇಷ್ಟೇ, ನಿಮಗೆ MRP ಎಷ್ಟಿದೆಯೋ ಅಷ್ಟೇ ಸಿಗಲ್ಲ, ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ. ಹಿಂದ್ಗಡೆ ನೋಡೋಣ. ಹಿಂದ್ಗಡೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ರೂಪ್ ಮಂತ್ರ ಕ್ಲೆನ್ಸಿಂಗ್ ಮಿಲ್ಕ್ ಇದೆ. ಫಸ್ಟ್ ಸ್ಟೆಪ್ ಅದು 15 ml ಬರುತ್ತೆ. ಆಮೇಲೆ ಸ್ಟೆಪ್ 2 ಅಲ್ಲಿ ರೂಪ್ ಮಂತ್ರ ಫೇಸ್ ಸ್ಕ್ರಬ್ ಇದೆ, ಇದು 15 ಗ್ರಾಮ್ದು. ಆಮೇಲೆ ಥರ್ಡ್ ಸ್ಟೆಪ್ ಯಾವುದು, ಮಸಾಜ್ ಜೆಲ್ ಬರುತ್ತೆ. ರೂಪ್ ಮಂತ್ರ ಮಸಾಜ್ ಜೆಲ್, ಇದು 15 ml. ಆ್ಯಂಡ್ ಫೋರ್ತ್ ಸ್ಟೆಪ್ ರೂಪ್ ಮಂತ್ರ ಫೇಸ್ ಪ್ಯಾಕ್ ಇದೆ, 15 ಗ್ರಾಮ್ದು. ಇದು ಫೋರ್ತ್ ಸ್ಟೆಪ್ ಆದಮೇಲೆ ರೂಪ್ ಮಂತ್ರ ನರಿಷಿಂಗ್ ಕ್ರೀಮ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ಎಕ್ಸ್ಟ್ರಾ. ಎಲ್ಲ ಫೇಶಿಯಲ್ಸಲ್ಲೂ 4 ಸ್ಟೆಪ್ ಇರುತ್ತೆ, ಆದರೆ ಇಲ್ಲಿ ರೂಪ್ ಮಂತ್ರ ಅವರು ಇನ್ನೊಂದು ಎಕ್ಸ್ಟ್ರಾ ನರಿಷಿಂಗ್ ಕ್ರೀಮ್ ಕೊಡ್ತಾ ಇದ್ದಾರೆ. ಫೇಶಿಯಲ್ ಆದಮೇಲೆ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕಲ್ಲ, ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನರಿಷಿಂಗ್ ಕ್ರೀಮ್ ಅಂತ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ರೂಪ್ ಮಂತ್ರದು. ಆಮೇಲೆ ಡೈರೆಕ್ಷನ್ಸ್ ಫಾರ್ ಯೂಸ್ ಅಂತಲೂ ಕೊಟ್ಟಿದ್ದಾರೆ. ಇದಕ್ಕೂ ಸರಿ ಫೋಕಸ್ ಆಗ್ತಾ ಇಲ್ಲ, ಸಾರಿ. ಡೈರೆಕ್ಷನ್ಸ್ ಫಾರ್ ಯಾವಾಗ ಎಷ್ಟು ಮಿನಿಟ್ಸ್ ಇವೆಲ್ಲ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಇದ್ರ ಒಳಗಿನ ಪ್ಯಾಕೇಜಿಂಗ್ ಹೇಗಿದೆ ಅಂತ ನೋಡೋಣ. ನಾನೀಗ ಈ ಫೇಶಿಯಲ್ ಕಿಟ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದರೆ ವಾವ್, ನೋಡಿ 5 ಸ್ಟೆಪ್ಸ್ ಬರುತ್ತೆ. ಇದ್ರ ಮೇಲೂ ಕೂಡ ಕೊಟ್ಬಿಟ್ಟಿದ್ದಾರೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತ. ಇಲ್ಲಿ ನೋಡಿ, ಇದು ಓಪನ್ ಮಾಡ್ತೀನಿ ಒಂದು. ವಾವ್, ಈ ಥರ ಬಾಕ್ಸ್ ಕೂಡ ಇದೆ. ನನಗಂದು ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ರೂಪ್ ಮಂತ್ರ ಕ್ಲೆನ್ಸಿಂಗ್ ಮಿಲ್ಕ್, ಇಲ್ಲಿ ಸ್ಟೆಪ್ 1. ಸೊ ಪ್ರತಿಯೊಂದಕ್ಕೂ ಅದು ನೇಮ್ ಕೂಡ ಇದೆ. ಆ್ಯಂಡ್ ಯಾವ್ಯಾವ ಸ್ಟೆಪ್ ಯಾವಾಗ ಮಾಡಬೇಕು ಅಂತಿದೆ. ಸೊ ನಮಗೆ ಇನ್ನೂ ಈಸಿ ಆಗುತ್ತೆ ಇವೆಲ್ಲ ಫೇಶಿಯಲ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಆದರೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತಾ ಇಲ್ವಾ ಅಂತ ಫೇಶಿಯಲ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅಲ್ವಾ. ಸೊ ಬನ್ನಿ ಈ ಫೇಶಿಯಲ್ನ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿದೆ ಕೊಂಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಸೊ ಫೇಶಿಯಲ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಫೇಶಿಯಲ್ಗೆ ಫೇಶಿಯಲ್ ಬ್ಯಾಂಡ್ನ ಹಾಕ್ಕೊಂಡಿದ್ದೀನಿ. ಕೂದಲೆಲ್ಲ ಹಿಂದೆ ತೊಗೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅಡ್ಡ ಬರಬಾರ್ದು ಕೂದಲೆಲ್ಲ ಅಂತ. ನೀವು ಬೇಕಾದರೆ ಹೇರ್ ಬ್ಯಾಂಡ್ ಯೂಸ್ ಮಾಡ್ಬೋದು. ಈಗ ನಾನು ಒಂದೊಂದೇ ಸ್ಟೆಪ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಮಿಲ್ಕ್. ಅಂದರೆ ಇದು ಫೋಮ್ ಇರಲ್ಲ, ಅಂದರೆ ನೊರೆ ಬರೋದಿಲ್ಲ ಕ್ಲೆನ್ಸಿಂಗ್ ಮಿಲ್ಕ್. ಓಕೆ, ಕ್ರೀಮ್ ಥರ ಇರುತ್ತೆ. ಎಷ್ಟು ಬೇಕೋ ಅಷ್ಟು ತೊಗೋತಾ ಇದ್ದೀನಿ. ಒಂದೊಂದು ಬಾಕ್ಸಲ್ಲೂ ಕೂಡ ಮುಕ್ಕಾಲು ಭಾಗದಷ್ಟು ಇದೆ, ಸಫಿಷಿಯೆಂಟ್ ಆಗುತ್ತೆ. 3 to 4 ಟೈಮ್ಸ್ ನಾವು ಇದನ್ನು ಯೂಸ್ ಮಾಡ್ಬೋದು. ಸ್ಮೆಲ್ ಮಾತ್ರ ಆಸಮ್ ಆಗಿದೆ ಗೈಸ್. ಆಸಮ್ ಅಂದರೆ ತುಂಬ ಸೂಪರ್ ಆಗಿದೆ ಸ್ಮೆಲ್. ನನಗೆ ತುಂಬ ಇಷ್ಟ ಆಯಿತು ಇದ್ರ ಸ್ಮೆಲ್. ಓಕೆ, ಇದರಲ್ಲಿ ಗ್ರೇಪ್ ಸೀಡ್ ಆ್ಯಂಡ್ ವಾಟರ್ ಮೆಲನ್ ಹಾಕಿದ್ದಾರೆ. ಅಂದರೆ ದ್ರಾಕ್ಷಿ ಹಣ್ಣಿನ ಬೀಜ ಮತ್ತು ಕಲ್ಲಂಗಡಿ ಹಣ್ಣನ್ನು ಹಾಕಿದ್ದಾರೆ.
ಸೊ ಇದ್ರ ಬೆನಿಫಿಟ್ಸ್ ಎಲ್ಲ ನಮ್ಮ ಸ್ಕಿನ್ಗೆ ಸಿಗುತ್ತೆ. ಇದು ಡೀಪಾಗಿ ನಮ್ಮ ಸ್ಕಿನ್ ಒಳಗೆ ಹೋಗಿಬಿಟ್ಟು ಇಂಪ್ಯೂರಿಟೀಸ್ನೆಲ್ಲ ಇದು ಹೊರಗೆ ಹಾಕುತ್ತೆ. ನಮ್ಮ ಸ್ಕಿನ್ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಕ್ಲೀನ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ನಿಮಗೆ ಅಕಸ್ಮಾತ್ ಡ್ರೈ ಆಯಿತು ಅಂತ ಅನಿಸಿದರೆ ನೀವು ಇನ್ನು ಸ್ವಲ್ಪ ಜಸ್ಟ್ ಒಂದು 2 to 3 ಡ್ರಾಪ್ಸ್ ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡಿ, ಸರ್ಕ್ಯುಲರ್ ಮೋಷನ್ ಈ ಥರ ಎಲ್ಲ ಮಾಡಿಕೊಂಡು ಫೇಸ್ನ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಓಕೆ, ಈಗ ಆಯಿತು. ನಾನೀಗ ವೈಪ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಸ್ಕಿನ್ ಈಗ ಎಕ್ಸ್ಫೋಲಿಯೇಟಿಗೆ ರೆಡಿ ಇದೆ, ಅಂದರೆ ಸ್ಕ್ರಬ್ಬಿಂಗಿಗೆ ರೆಡಿ ಇದೆ. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್. ಈಗ ಸ್ಕ್ರಬ್ಬಿಂಗಿಗೆ ಏನು ಮಾಡಬೇಕು ಅಂದರೆ ಈ ಕ್ರೀಮ್ನ ನಾವು ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಸಫಿಷಿಯೆಂಟಾಗಿ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ, ಕಡಿಮೆನೂ ತೊಗೋಬೇಡಿ. ಇದ್ರದ್ದು ಸ್ಮೆಲ್ ಕೂಡ ತುಂಬ ಸಖತ್ತಾಗಿದೆ. ಒಂದೊಂದು ಸ್ಟೆಪ್ಪಲ್ಲೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಅಂದರೆ ಬೇರೆ ಬೇರೆ ಫ್ರೂಟ್ ಇಂಗ್ರೀಡಿಯೆಂಟ್ಸ್. ಸೊ ಬೇರೆ ಬೇರೆ ಸ್ಮೆಲ್ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ ಸ್ಮೆಲ್. ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಹೇಳ್ತೀನಿ. ಸ್ಟ್ರಾಬೆರಿ ಆ್ಯಂಡ್ ಆ್ಯಪಲ್ ಹಾಕಿದ್ದಾರೆ, ಆಲಿವ್ ಆಯಿಲ್ ಇದೆ, ವೀಟ್ ಜರ್ಮ್ ಆಯಿಲ್. ಸೊ ಇದೆಲ್ಲ ನಮ್ಮ ಸ್ಕಿನ್ಗೆ ನರಿಷ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ನೋಡಿ, ಈ ನೋಸ್ ಕಾರ್ನರಲ್ಲೆಲ್ಲ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ, ನೋಸ್ ಮೇಲೆ ಮಾಡಿ. ಆಮೇಲೆ ಚಿನ್ ಏರಿಯಾ ಕೂಡ ಅಷ್ಟೇ, ಅಪ್ಪರ್ ಲಿಪ್ಸ್, ಆಮೇಲೆ ನಮ್ಮ ಬಾಯಿ ಸುತ್ತ ಕೂಡ ಕೆಲವು ಸಲ ಡೆಡ್ ಸ್ಕಿನ್ ಸೆಲ್ಸ್ ಕೂತ್ಬಿಟ್ಟು ಬ್ಲ್ಯಾಕ್ ಆಗಿರುತ್ತೆ, ಅಲ್ಲೂ ಕೂಡ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಜೆಂಟಲಾಗಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಹಣೆ ಮೇಲೂ ಕೂಡ ಇರುತ್ತೆ ಡೆಡ್ ಸ್ಕಿನ್ ಸೆಲ್ಸ್, ಸೊ ಅಲ್ಲೂ ಕೂಡ ಅಷ್ಟೇ ನಿಧಾನವಾಗಿ. ಇದರಲ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಹಾಕಿದ್ದಾರೆ, ಒಂಥರ ರವೆ ಥರ ಇರುತ್ತೆ, ಹಾರ್ಶ್ ಕೂಡ ಇರೋದಿಲ್ಲ ಸ್ಕಿನ್ ಮೇಲೆ. ಆದರೆ ನೀವು ಜೆಂಟಲಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಈ ಮೈನ್ಯೂಟ್ ಪಾರ್ಟಿಕಲ್ಸ್ ಇರೋದ್ರಿಂದನೇ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ ನೀವು ಬೇಕಿದ್ರೆ ಇದನ್ನು ಒಂದು 2 to 3 ಮಿನಿಟ್ಸ್ ನಿಮ್ಮ ಸ್ಕಿನ್ ಮೇಲೆ ಇದೇ ರೀತಿ ಬಿಟ್ಬಿಟ್ಟು ಆಮೇಲೆ ನೀವು ಸ್ಕ್ರಬ್ ಮಾಡ್ಕೋಬೋದು. ಆದರೆ ಸ್ಕ್ರಬ್ಬಿಂಗ್ ಮಾತ್ರ ಒಂದು 3 ಮಿನಿಟ್ಸ್ವರೆಗೂ ಮಾಡಿ ಸಾಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದಾದಮೇಲೆ ನೀವು ವೈಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಅಂತ ಅನಿಸಿದ್ರೆ ನೀರನ್ನು ಕೂಡ ಒಂದು 2 to 3 ಡ್ರಾಪ್ಸ್ ನೀರು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ವಾಶ್ ಮಾಡ್ಕೊಳ್ಳಿ. ನೋಡಿ, ನಾನು ವಾಶ್ ಮಾಡ್ಕೊಂಡಿದ್ದೀನಿ, ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಯಿತು. ಈಗ ಥರ್ಡ್ ಸ್ಟೆಪ್ಪಿಗೆ ಮೂವ್ ಆಗೋಣ. ನಮ್ಮ ಥರ್ಡ್ ಸ್ಟೆಪ್ ಯಾವುದು ಅಂದರೆ ರೂಪ್ ಮಂತ್ರ ಮಸಾಜ್ ಜೆಲ್. ನಾನು ಒಂಥರ ಕ್ರೀಮ್ ಥರ ಇರುತ್ತೇನೋ ಅಂದ್ಕೊಂಡಿದ್ದೆ, ಆದರೆ ಇದು ಜೆಲ್ ಆ್ಯಂಡ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಅಂದರೆ ಇದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ವೈಟಮಿನ್ ಸಿ ಅಂಶ ಇದೆ ಅಂತ ನೀಟಾಗಿ ಇದು ಸ್ಮೆಲ್ಲಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಇದರಲ್ಲಿ ಆರೆಂಜ್ ಆ್ಯಂಡ್ ಪಪ್ಪಾಯ ಎಕ್ಸ್ಟ್ರಾಕ್ಟ್ಸ್ನ ಹಾಕಿದ್ದಾರೆ. ಇದು ನಮ್ಮ ಸ್ಕಿನ್ ಬ್ರೈಟನ್ ಮಾಡುತ್ತೆ, ಲೈಟನ್ ಮಾಡುತ್ತೆ, ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಇದು ತುಂಬ ಮೇನ್ ಇಂಪಾರ್ಟೆಂಟ್ ಆಗಿರೋಂಥದ್ದು. ನಮ್ಮ ಪೋರ್ಸ್ ಎಲ್ಲ ಈಗ ಓಪನ್ ಆಗಿರುತ್ತಲ್ವ ನಾವು ಸ್ಕ್ರಬ್ ಮಾಡಿಕೊಂಡಾಗ, ಸೊ ಈ ರೀತಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ. ಅನ್ನಿವನ್ ಸ್ಕಿನ್ ಟೋನ್ ಇರುತ್ತಲ್ಲ ಅದು ಕೂಡ ಸರಿ ಹೋಗುತ್ತೆ. ಆಮೇಲೆ ಪಿಗ್ಮೆಂಟೇಷನ್ ಆಗಿರುತ್ತಲ್ಲ, ಪಿಗ್ಮೆಂಟೇಷನ್ ಕೂಡ ಸರಿ ಹೋಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಕೆಲವು ಮಾರ್ಕ್ಸ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ ಅಥವಾ ಸನ್ ಟ್ಯಾನ್ ಆಗಿರುತ್ತೆ, ಅದು ಕೂಡ ಫೇಡ್ ಮಾಡುತ್ತೆ, ಅಂದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಸೊ ಈ ಜೆಲ್ ನಮ್ಮ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ, ಆಮೇಲೆ ನಮ್ಮ ಸ್ಕಿನ್ ಫೇರ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಾನು ಯಾವ ಥರ ಪ್ರೆಷರ್ ಪಾಯಿಂಟ್ಸ್ ಅಲ್ಲೆಲ್ಲ ಮಸಾಜ್ ಮಾಡ್ತಾ ಇದ್ದೀನಲ್ಲ ಅಲ್ಲೆಲ್ಲ ಮಾಡಿ, ಯಾಕಂದ್ರೆ ನೋಸ್ ಮೇಲೆ ಚೆನ್ನಾಗಿ ಗ್ಲೋ ಬೇಕು ಅಲ್ವಾ. ಸೊ ನೋಸ್ ಮೇಲೂ ಕೂಡ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಕಡಿಮೆ ಅಂದರೂ ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಇನ್ವರ್ಡ್ ಔಟ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ, ಆಮೇಲೆ ಲಿಪ್ಸ್, ಅಪ್ಪರ್ ಲಿಪ್ಸ್, ಚಿನ್ ಮೇಲೆ ಅದೆಲ್ಲ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಆಮೇಲೆ ನಮ್ಮ ಸ್ಕಿನ್ ಲಿಫ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಇರೋವಂತಹ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದರಲ್ಲಿ ಇರೋವಂಥದ್ದು ಒಳ್ಳೆ ಬೆನಿಫಿಟ್ಸ್ ನಮ್ಮ ಸ್ಕಿನ್ ಒಳಗೆ ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ. ಸೊ ಮಸಾಜಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಇದಕ್ಕೆ ಮಸಾಜ್ ಜೆಲ್ ಅಂತಲೇ ಹೇಳಿದ್ದಾರೆ. ನೋಡಿ, ಹಣೆ ಮೇಲೂ ಕೂಡ ರಿಂಕಲ್ಸ್ ಇರುತ್ತಲ್ಲ, ಕೆಲವು ಸಲ ಲಾಫ್ ಲೈನ್ ರಿಂಕಲ್ಸ್ ಎಲ್ಲ ಈ ರೀತಿ ಮಾಡೋದ್ರಿಂದ ಅದು ಕೂಡ ಹೊರಟೋಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಿ, ಆಮೇಲೆ ಪಿಂಚಿಂಗ್ ಮಾಡಿ. ಈ ಥರ ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇದು ಸ್ಪೀಡಪ್ ಮಾಡಿದ್ದೀನಿ, ಆದರೆ ಇಷ್ಟು ಫಾಸ್ಟಾಗಿ ಮಾಡಬೇಡಿ, ನೀವು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಡ್ಯಾಪ್ 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 ಮಾಡ್ಕೊಳ್ಳಿ ನಿಮ್ಮ ಫಿಂಗರ್ಸ್ ಹೆಲ್ಪಿಂದ. ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೊಳ್ಳಿ. ನಿಮಗೆ ಈ ಥರ ಯಾವುದು ನಮಗೆ ಕಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ನೀವು ಜಸ್ಟ್ ಸರ್ಕ್ಯುಲರ್ ಮೋಷನ್ ಇನ್ವರ್ಡ್ ಔಟ್ವರ್ಡ್ ಈ ಥರ ಮಾಡಿ. ಆಮೇಲೆ ಇದು ಅಷ್ಟೇ ನೆಕ್ ಹತ್ರ ಎಲ್ಲ ನಮ್ಮ ಸ್ಕಿನ್ ಲಿಫ್ಟ್ ಆಗೋದಕ್ಕೆ ಈ ರೀತಿ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಅದು ಡ್ರೈ ಆಯಿತು ಅಂತ ಅನಿಸಿದ್ರೆ, ಯಾಕೆಂದರೆ ಮಸಾಜ್ ಮಾಡ್ತಾ ಮಾಡ್ತಾ ಡ್ರೈ ಆಗುತ್ತಲ್ವ, ಸ್ವಲ್ಪ ನೀರು ತಗೊಳ್ಳಿ. ನೀರು ತಗೊಂಡು ಮತ್ತೆ ಮಸಾಜಿಂಗ್ ಮಾಡಿ. ಇಲ್ಲಿ ನಮ್ಮ ಮಮ್ಮಿ ಬಂದರು, ನಾನು ಡೋರ್ ಓಪನ್ ಮಾಡಿಬಿಟ್ಟಿದ್ದೆ ನನ್ನ ರೂಮಿಂದು. ಸೊ ಮಮ್ಮಿ ಬಂದರು, ಏನೋ ಮಾತಾಡ್ಸೋಕ್ಕೆ ಬಂದಿದ್ದಾರೆ, ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ನಾನು ಇದನ್ನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಅದೇನೋ ಮಾತಾಡೋಕ್ಕೆ ಬಂದಿದ್ದರು. ಓಕೆ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಹೀಗೆ
ಈ ಥರ ಎಲ್ಲ ಮಸಾಜ್ ಮಾಡಿದ್ದಾದಮೇಲೆ ನೀವು ಲ್ಯೂಕ್ ವಾರ್ಮ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಬೇಕಾಗುತ್ತೆ. ಅಂದರೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ವೆಟ್ ವೈಪ್ಸ್ ಯೂಸ್ ಮಾಡೋ ಹಾಗಿದ್ರೆ ಅದನ್ನು ನೀವು ಯೂಸ್ ಮಾಡ್ಕೊಂಡು ವೈಪ್ ಮಾಡ್ಕೋಬೋದು, ಅಥವಾ ಒಂದು ಸ್ಪಾಂಜ್ ಅಥವಾ ಯಾವುದನ್ನ ಟವಲ್ನ ವೆಟ್ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ವೈಪ್ ಮಾಡ್ಕೋಬೋದು. ನೋಡಿ ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಫೀಲ್ ಮಾಡ್ತಾ ಇದೆ ಅಂದರೆ ನೀವು ಇದನ್ನು ಯೂಸ್ ಮಾಡಿದಾಗಲೇ ನಿಮಗೆ ಅನಿಸುತ್ತೆ ಬೇಬಿ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್, ಅಷ್ಟು ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್, 4th ಸ್ಟೆಪ್, ರೂಪ್ ಮಂತ್ರ ಫೇಸ್ ಪ್ಯಾಕ್. ಈಗ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ. ಈ ಫೇಸ್ ಪ್ಯಾಕಲ್ಲಿ ಪೈನಾಪಲ್ ಆ್ಯಂಡ್ ಪೀಚ್ ಎಕ್ಸ್ಟ್ರಾಕ್ಟ್ ಹಾಕಿದ್ದಾರೆ. ಸೊ ಇದು ನಮ್ಮ ಸ್ಕಿನ್ ಒಳಗೆ ಹೋಗುತ್ತೆ. ಆಮೇಲೆ ಪೋರ್ಸ್ ಓಪನ್ ಆಗಿರುತ್ತಲ್ಲ, ಅಂದರೆ ಕ್ಲಾಗ್ ಆಗಿರುತ್ತೆ ಡರ್ಟಿಂದ. ಸೊ ಅದನ್ನು ಕ್ಲಾಗ್ಡ್ ಪೋರ್ಸ್ನ ಓಪನ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ ಬ್ರೀದ್ ಮಾಡಿದಷ್ಟು ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಆದರೆ ಈ ಫೇಸ್ ಪ್ಯಾಕ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಬೇರೆ ಸ್ಟೆಪ್ಸ್ ಇದಾವಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ 3 to 4 ಟೈಮ್ಸ್ ಆಗುತ್ತೆ. ಈ ಫೇಸ್ ಪ್ಯಾಕ್ 3 ಟೈಮ್ಸ್ವರೆಗೂ ನಡೆಯುತ್ತೆ ಅಷ್ಟೇ. ಆಮೇಲೆ ನೀವು ತುಂಬ ಥಿನ್ ಲೇಯರ್ ಅಪ್ಲೈ ಮಾಡಬೇಡಿ, ತುಂಬ ದಪ್ಪಗೂ ಅಪ್ಲೈ ಮಾಡಬೇಡಿ. ಒಂದು 15 to 20 ಮಿನಿಟ್ಸ್ ಬಿಡಬೇಕಾಗುತ್ತೆ ಡ್ರೈ ಆಗೋದಕ್ಕೆ. ಓಕೆ, ಮೀಡಿಯಮ್ ಲೇಯರ್ ಅಪ್ಲೈ ಮಾಡಿ. ಇದು ಡ್ರೈ ಆದಮೇಲೆ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆದರೆ ನೀವು ಮಾತಾಡೋ ಹಾಗಿಲ್ಲ ಅಪ್ಲೈ ಮಾಡಿದ ಮೇಲೆ ಫೇಸ್ ಪ್ಯಾಕ್, ಯಾಕಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ನಾನು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಅನಿಸುತ್ತೆ. ನಿಮ್ಮ ಸ್ಕಿನ್ ಫೇರ್ ಆಗುತ್ತೆ, ಆಮೇಲೆ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ. ಟ್ಯಾನ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ನಿಮ್ಮ ಸ್ಕಿನ್ ಟಚ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಬೇಬಿ ಸಾಫ್ಟ್ ಸ್ಕಿನ್ ಫೀಲ್ ಆಗುತ್ತೆ. ಒಂದು 5 to 6 ಡೇಸ್ವರೆಗೂ ಈ ಸಾಫ್ಟ್ನೆಸ್ ನಿಮ್ಮ ಸ್ಕಿನ್ನಲ್ಲಿ ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಈಗ 5th ಸ್ಟೆಪ್ ಯಾವುದು? ನರಿಷಿಂಗ್ ಕ್ರೀಮ್ನ ಅಪ್ಲೈ ಮಾಡುವಂಥದ್ದು. ನನಗಿದು ತುಂಬ ಇಷ್ಟ ಆಗಿರೋ ಸ್ಟೆಪ್ ಇದು. ಯಾಕಂದರೆ ಲಾಸ್ಟಿಗೆ ನರಿಷಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಆದರೆ ಇದು ಕ್ವಾಂಟಿಟಿ ಫುಲ್ ಇತ್ತು, ಬಾಕ್ಸ್ ಫುಲ್ ಇದೆ, ಅದು ಇಷ್ಟ ಆಯಿತು ನನಗೆ. ಆಮೇಲೆ ಇದು ಎಕ್ಸೆಸ್ ಆಯಿಲ್ನ ರಿಮೂವ್ ಮಾಡುತ್ತೆ. ಇದರಲ್ಲಿ ಮಲ್ಬರಿ ಆ್ಯಂಡ್ ಚೆರಿ ಎಕ್ಸ್ಟ್ರಾಕ್ಟ್ಸ್ನ ಹಾಕಿದ್ದಾರೆ. ಸೊ ಡಲ್ ಆಗಿರೋಂಥ ಸ್ಕಿನ್, ಡ್ರೈ ಆಗಿರೋಂಥ ಸ್ಕಿನ್, ಆಮೇಲೆ ಜೀವನೇ ಇಲ್ಲ ಅಂತ ಅನ್ಸ್ಬಿಡುತ್ತಲ್ಲ ಸ್ಕಿನ್ನಲ್ಲಿ, ಅದೆಲ್ಲ ಹೋಗ್ಲಾಡ್ಸುತ್ತೆ. ಜೊತೆಗೆ ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನ್ಯಾಚುರಲ್ ಸೆಲ್ ರಿನಿವಲ್ ಪ್ರೋಸೆಸ್ನ ಇದು ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ನ್ಯಾಚುರಲ್ ಸೆಲ್ಸ್ನ ರಿನಿವಲ್ ಮಾಡುತ್ತೆ. ಡೀಪ್ಲಿ ನಮ್ಮ ಸ್ಕಿನ್ನ ಕಂಡೀಷನ್ ಮಾಡುತ್ತೆ. ನಮ್ಮ ಸ್ಕಿನ್ ಈ ರೀತಿ ಎಲ್ಲ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ಆ್ಯಂಡ್ ಸಪಲ್ ಆಗುತ್ತೆ. ಸೊ ನಿಮಗೆ ಟೈಮ್ ಇದ್ದರೆ 15 to 20 ನಿಮಿಷದವರೆಗೂ ನೀವು ಈ ರೀತಿ ಮಸಾಜ್ ಮಾಡ್ತಾ ಇರ್ಬೋದು. ಯಾಕಂದರೆ ಇದೆಲ್ಲ ಫೇಶಿಯಲ್ ಮಾಡ್ಕೊಂಡಾಗ ನಮ್ಮ ಪೋರ್ಸ್ ಓಪನ್ ಆಗಿರುತ್ತೆ. ಇದು ನರಿಷಿಂಗ್ ಕ್ರೀಮ್ ಆದ್ದರಿಂದ ಇದರ ನರಿಷ್ಮೆಂಟ್ ಎಲ್ಲ ನಮ್ಮ ಸ್ಕಿನ್ ಒಳಗೆ, ನಮ್ಮ ಪೋರ್ಸ್ ಒಳಗೆ ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ. ಅದು ಫಿಲ್ ಮಾಡುತ್ತೆ, ನರಿಷ್ಮೆಂಟ್ನ ಫಿಲ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ ಯಂಗರ್ ಲುಕಿಂಗ್ ಆಗಿ ಕಾಣುತ್ತೆ, ಗ್ಲೋಯಿಂಗ್ ಆಗಿ ಕಾಣುತ್ತೆ, ಫೇರ್ ಆಗುತ್ತೆ, ಬ್ರೈಟ್ ಆಗುತ್ತೆ. ಸೊ ಗೈಸ್, ಈ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಫ್ರೂಟ್ ಫೇಶಿಯಲ್, ಫ್ರೂಟ್ನ ರಿಚ್ನೆಸ್ ಇದೆ ಇದರಲ್ಲಿ. ಆಮೇಲೆ ಫ್ರೂಟಲ್ಲಿರುವಂಥ ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲವೂ ನಮ್ಮ ಸ್ಕಿನ್ನಿಗೆ ನಮಗೆ ಸಿಗುತ್ತೆ. ನಮ್ಮ ಸ್ಕಿನ್ ಹೆಲ್ದಿ ಆಗುತ್ತೆ. ಆಮೇಲೆ ಇಲ್ಲಿ ಹಿಂದ್ಗಡೆ ಎಲ್ಲ ಕೊಟ್ಟಿದ್ದಾರೆ, ಇದು ಸ್ಕಿನ್ ಲೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ, ವೈಟನ್ ಮಾಡುತ್ತೆ ಅಂತ. ಸೊ ಇದು ಕ್ಲೇಮ್ ಮಾಡೋ ರೀತಿ ಇದು ನಮ್ಮ ಸ್ಕಿನ್ ಲೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ ಆ್ಯಂಡ್ ವೈಟನ್ ಮಾಡುತ್ತೆ. ಅಂದರೆ ನಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ನಮಗೆ ಹೆಲ್ದಿ ಗ್ಲೋ ಕೂಡ ಕೊಡುತ್ತೆ. ನೀವು ನೋಡಿದ್ರಿ ಅಲ್ವಾ ಯಾವ ಥರ ಗ್ಲೋ ಬಂತು ಅಂತ. ಸೊ ಆಸಮ್ ಆಗಿರೋವಂಥದ್ದು. ಆಮೇಲೆ ಪ್ಲಸ್ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಇದರಲ್ಲಿ ನರಿಷಿಂಗ್ ಕ್ರೀಮ್ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ನಾವು ಮಾಯ್ಶ್ಚರೈಸರ್ನ ತಗೊಳ್ಳೋಂಥ ಅವಶ್ಯಕತೆ ಕೂಡ ಇಲ್ಲ. ನಂಗೆ ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಗೈಸ್, ವಿತೌಟ್ ಎನಿ ಡೌಟ್ ಗೋ ಫಾರ್ ಇಟ್. ನೀವು ಇದನ್ನು ತಗೋಬೋದು. ನೀವು ಇದನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಇದು ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಪ್ರೈಸಿಗೆ ನಾವು ಫೇಶಿಯಲ್ ಅಂದರೆ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ನಾವು ಪಾರ್ಲರಿಗೆ ಹೋದರೆ ಫ್ರೂಟ್ ಫೇಶಿಯಲ್ ಮಾಡೋಕ್ಕೆ ಸ್ಟಾರ್ಟಿಂಗ್ 500 or 600 ಇಂದ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಸಾರಿ, ನಾನು ಯಾವತ್ತೂ ನನ್ನ ಫೇಶಿಯಲ್ನ ನನ್ನ ಪಾರ್ಲರಲ್ಲಿ ಯಾವತ್ತೂ ಮಾಡ್ಕೊಂಡಿಲ್ಲ. ಯಾಕಂದರೆ ನಾನು ಹೋಮ್ ರೆಮಿಡೀಸ್ ಅಥವಾ ಈ ಥರ ಹರ್ಬಲ್ ಪ್ರಾಡಕ್ಟ್ಸ್ನ ನಾನು ಟ್ರಸ್ಟ್ ಮಾಡೋದು, ಮನೇಲೇ ನಾನು ಜಾಸ್ತಿ ಮಾಡ್ಕೊಳ್ಳೋದು. ಕಡಿಮೆ ಅಂದ್ರೂ ಒಂದು 500 ಇಂದ ಸ್ಟಾರ್ಟಿಂಗ್ ಆಗುತ್ತೆ ಅಲ್ವಾ ಫ್ರೂಟ್ ಫೇಶಿಯಲ್ ಮಾಡಬೇಕು ಅಂದರೆ, 5-6 ಈ ಥರ. ಸೊ ನಾವೊಂದು 350 ಅಥವಾ 300 ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ನಾವು ತಿಂಗಳಿಗೆ ಇದನ್ನು ವಾರಕ್ಕೆ ಒಂದ್ಸಲ ಮಾಡಿಕೊಂಡ್ರು ಓಕೆ. ಯಾಕಂದರೆ ಹರ್ಬಲ್ ಅಲ್ವಾ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಕೆಮಿಕಲ್ ಆದರೆ ನಾವು ತಿಂಗಳಿಗೆ ಒಂದ್ಸಲ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಕೆಮಿಕಲ್ಸ್ ಏನು ಹಾಕಿಲ್ಲ, 100% ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿರೋದು. ಅದಕ್ಕೋಸ್ಕರ ವಾರಕ್ಕೆ ಒಂದ್ಸಲ ಮಾಡ್ಕೋಬೋದು, ಇಲ್ಲಾಂದರೆ 15 ಡೇಸ್ಗೆ ಒಂದ್ಸಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಫೇಶಿಯಲ್ ಮಾಡ್ಕೊಂಡಾಗ ನಿಮಗೆ ಇಮಿಡಿಯೇಟ್ ಏನು ನಿಮ್ಮ ಫೇಸಲ್ಲಿ ಕಾಣುತ್ತಲ್ಲ ಅದೇ ಗ್ಲೋ ನಿಮಗೆ ನೆಕ್ಸ್ಟ್ ಡೇ ಕೂಡ ಇರುತ್ತೆ. ಸೊ ಕೆಲವರು ಫೇಶಿಯಲ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇ ನಿಮಗೆ ಇನ್ನೂ ಗ್ಲೋ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಕೆಲವು ಫೇಶಿಯಲ್ಸಲ್ಲಿ ಅದು ಮ್ಯಾಟರ್ ಆಗುತ್ತೆ, ಎಲ್ಲ ಫೇಶಿಯಲ್ಸಲ್ಲಿ ಆಗೋದಿಲ್ಲ.
ಓಕೆನಾ. ಆದರೆ ಈ ಫೇಶಿಯಲ್ನಲ್ಲಿ ನಾನು ಹೇಳಿದ್ನಲ್ಲ, ಇನ್ಸ್ಟೆಂಟಾಗಿ ನಿಮಗೆ ಏನು ಆ ಗ್ಲೋ ಸಿಗುತ್ತಲ್ಲ, ಆ ಗ್ಲೋ ನಿಮಗೆ ಒಂದು 2-3 ಡೇಸ್ವರೆಗೂ ಲಾಸ್ಟ್ ಆಗುತ್ತೆ, ಅಂದರೆ ಅದು ಇರುತ್ತೆ. ಸೊ ತುಂಬ ಇಷ್ಟವಾಗಿರುವಂತಹ ಫೇಶಿಯಲ್ ನನಗೆ ತುಂಬ ಇಷ್ಟ ಆಯಿತು. ಕೆಲವರಿಗೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್, ನಾನು ಕೆಲವು DIY ಮಾಡಿ ತೋರಿಸ್ತೀನಲ್ಲ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಫೇಶಿಯಲ್ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಕೊಂಡ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ನನಗೆ ಇಷ್ಟ ಆಯಿತು ಇದು. ಸೊ ಇದಕ್ಕೆ ಇದು ನಂಗೆ ಇಷ್ಟ ಆಯಿತು, ಪರ್ಸ್ನಲಿ ನನಗಿಷ್ಟ ಆಯಿತು. ಓಕೆನಾ. ನೀವು ಇದನ್ನು ಆರಾಮಾಗಿ ಕೊಂಡ್ಕೋಬೋದು. ಇದ್ರ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಟ್ರೈ ಮಾಡಿ ನೋಡಿ. ಸೇಮ್ ಇದೇ ಬ್ರ್ಯಾಂಡಿಂದು ನಾನು ಬೇರೆ ಅದನ್ನು ಫೇಶಿಯಲ್ ಟ್ರೈ ಮಾಡಿ ನೋಡ್ತೀನಿ, ಆ ಒಪಿನಿಯನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಅದನ್ನು ಆರ್ಡರ್ ಮಾಡ್ತೀನಿ, ಅದು ಬಂದಮೇಲೆ ನಾನು ನಿಮ್ಮ ಮುಂದೆನೇ ಅದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದು ಚೆನ್ನಾಗಿರೋವಂಥದ್ದು ಫ್ರೂಟ್ ಫೇಶಿಯಲ್, ಸ್ಕಿನ್ನಿಗೆ ಒಳ್ಳೆಯದು. ಆಮೇಲೆ ಎಲ್ಲ ಸ್ಕಿನ್ ಟೈಪ್ಸ್ಗೂ ಇದು ಮ್ಯಾಚ್ ಆಗುತ್ತೆ. ಕೆಲವು ಸೆನ್ಸಿಟಿವ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ, ನಾರ್ಮಲ್ ಈ ಥರ ಇರುತ್ತಲ್ಲ, ಆಲ್ ಸ್ಕಿನ್ ಟೈಪ್ಸ್ಗೂ ಮ್ಯಾಚ್ ಆಗುವಂಥದ್ದು. ಸೊ ಥಮ್ಸ್ ಅಪ್ ಇದಕ್ಕೆ. ಓಕೆ ಗೈಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು VR ಅನಿತಾ. ನೀವು ಯೂಸರ್ ನಿಮ್ಮಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು, ತುಂಬ ಥ್ಯಾಂಕ್ಸ್ ಅನಿತಾ ಅವರೇ. ನಂಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೆ ಇರಲಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಗೈಸ್, ಬಾಯ್.